ನಮಸ್ಕಾರ ಸ್ನೇಹಿತರೆ, ಮಿಥುನ ರಾಶಿಗೆ ಗುರು ಪ್ರವೇಶ ಆಗಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು? ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆ ಹಾಗೂ ದಾಂಪತ್ಯ ಜೀವನಗಳಲ್ಲಿ ಈ ಒಂದು ಗುರುವಿನ ಸಂಚಾರದಿಂದಾಗಿ ಒಂದಷ್ಟು ವಿಶೇಷವಾಗಿರುವಂತಹ ಬದಲಾವಣೆಗಳು ಜೀವನದಲ್ಲಿ ಆಗುವಂತೆ ಮಿಥುನ ರಾಶಿಗೆ ಯಾವ ರೀತಿಯ ಫಲಾಫಲಗಳಿವೆ ಮತ್ತು ಮಿಥುನ ರಾಶಿಯವರಿಗೆ ಗುರುಗ್ರಹದ ರಹಸ್ಯ ಏನು ಮತ್ತು ಗುರುಬಲವನ್ನ ಪಡೆದುಕೊಳ್ಳಲು ಕೆಲವು ವಿಶೇಷ ಪರಿಹಾರಗಳು ಏನು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ಮಾಹಿತಿ ಮಿಥುನ ರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋವನ್ನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಲು ಮರೆಯಬೇಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮಿಥುನ ರಾಶಿಯವರ ರಾಶಿ ಅಧಿಪತಿ ಬುಧ. ಈ ರಾಶಿಗೆ ಗುರು ಮೇ 14ರಂದು ಪ್ರವೇಶ ಮಾಡಿದ್ದಾನೆ. ಈ ಸಂಚಾರದಿಂದಾಗಿ ಗುರುಬಲ ಮಿಥುನ ರಾಶಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಕ್ಕೂ ಮೊದಲು ಮಿಥುನ ರಾಶಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಮಿಥುನ ರಾಶಿಯವರು ದೃಢ ಮನಸ್ಥಿತಿ ಇರುವಂತಹವರು. ಇವರು ಯಾವುದೇ ಒಂದು ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಂಡಾಗ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಅದನ್ನು ತೆಗೆದುಕೊಂಡ ಮೇಲೆ ನೀವು ಗೆಲ್ಲುವ ರೀತಿ ಅದಕ್ಕೆ ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಿಥುನ ರಾಶಿಯವರು ಮಾಡಬೇಕಾಗುತ್ತೆ. ಇವರಿಗೆ ಕೋಪ ಬರುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಆದರೆ ಈ ಕೋಪದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟು ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಕೋಪವನ್ನು ಪೂರಕವಾಗಿ ಈಗ ನಿಮ್ಮ ಬಗ್ಗೆ ಯಾರಾದರೂ ಹೀಯಾಳಿಸಿ ಮಾತನಾಡಿದರೆ ಅದಕ್ಕೆ ಕೋಪ ಮಾಡಿಕೊಂಡು ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಮಾತನಾಡಬಾರ್ದು, ಯಾರು ಕೂಡ ಹೀಯಾಳಿಸಿ ಮಾತನಾಡಬಾರ್ದು, ಆ ಥರ ಇರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ಲಾಭವಾಗುತ್ತೆ. ಇನ್ನು ನೀವು ನನ್ನ ಬಗ್ಗೆ ಮಾತನಾಡಿದ್ರು ಅಂತ ಹೇಳಿ ಅವರ ಮೇಲೆ ಕೋಪ ಮಾಡಿಕೊಂಡು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದರೆ ಈ ರೀತಿ ನಿಮ್ಮ ಕೋಪದಿಂದ ನೀವು ಯಾವ ರೀತಿಯ ಲಾಭಗಳನ್ನು ಪಡೆಯಲು ಸಾಧ್ಯವಿಲ್ಲ. ಮಿಥುನ ರಾಶಿಯವರು ಸ್ವಲ್ಪ ಮೂಡಿ ವ್ಯಕ್ತಿಗಳು. ಮನಸ್ಸು ಚೆನ್ನಾಗಿದ್ದರೆ ಎಲ್ಲ ಕೆಲಸ ಕೂಡ ಅವರಿಗೆ ಚೆನ್ನಾಗೇ ಆಗ್ತಾ ಇರುತ್ತೆ. ಅದೇ ಒಂಚೂರು ಮನಸ್ಸು ಕೆಡಿಸಿಕೊಂಡು ಬಿಟ್ಟರೆ ಖಂಡಿತವಾಗ್ಲೂ ಯಾವುದೇ ಕೆಲಸ ಇದ್ರೂ ಕೂಡ ಅಡೆತಡೆ ಅನ್ನುವಂಥದ್ದು ಬಹಳ ಬರುತ್ತೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರು ಕಾಲಪುರುಷ ಕುಂಡಲಿಯಲ್ಲಿ ನಾವು ನೋಡುವಂಥದ್ದು 3ನೇ ಮನೆಯಲ್ಲಿ ಮಿಥುನ ರಾಶಿ. ಮಾತುಗಾರಿಕೆಗೆ ಬಹಳ ಹೆಸರುವಾಸಿಯಾಗಿರುವಂಥದ್ದು. ಇವರ ಜೊತೆ ನೀವೇನಾದರೂ ಮಾತಾಡ್ತೀರಾ ಅಥವಾ ವ್ಯವಹಾರ ಮಾಡ್ತೀರಾ ಅಂತಾದರೆ ನೀವು ಬಹಳ ಹುಷಾರಾಗಿರಬೇಕು. ಯಾಕಂದರೆ ಮಿಥುನ ರಾಶಿಯವರನ್ನು ಮಾತಿನಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅವರದ್ದು ತಪ್ಪೋ ಸರಿನೋ ಆದರೂ ಕೂಡ ಮಾತಿನಲ್ಲಿ ಮಿಥುನ ರಾಶಿಯವರನ್ನು ಗೆಲ್ಲುವುದು ಬಹಳ ಕಷ್ಟ. ನ್ಯೂಸ್ ಆ್ಯಂಕರ್ಗಳಾಗಿರಬಹುದು ಅಥವಾ ರಾಜಕೀಯ ವ್ಯಕ್ತಿಯಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ರೆ ಖಂಡಿತವಾಗಲೂ ಕೂಡ ಮಾತುಗಾರಿಕೆಯಲ್ಲಿ ಮುಂದುವರಿಯುತ್ತಾರೆ. ಅವರು ತುಂಬ ಹೆಸರುವಾಸಿಯಾಗಿರುತ್ತಾರೆ ಮಾತುಗಾರಿಕೆಗೆ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ನೀವು ಒಂದೇ ಸಾರಿ ಮಾಡಲು ಹೋಗಿ ಹಲವಾರು ರೀತಿಯಾಗಿರುವಂತಹ ಕಷ್ಟಗಳಿಗೆ ಎದುರಾಗುವುದು ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಮೊದಲನೇ ತಪ್ಪು. ಯಾಕಂದರೆ ಕೆಲಸ ಮಾಡಬೇಕು ಸರಿ, ಆದರೆ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡ್ತೀನಿ, ಒಬ್ಬನೇ ನಿಭಾಯಿಸ್ತೀನಿ ಅಂತ ಹೋದಾಗ ಸಮಸ್ಯೆಗಳು ಅನ್ನುವಂಥದ್ದು ನಿಮಗೆ ಬರುತ್ತೆ. ನೀವು ಒಂದು ಬಾರಿ ಒಂದು ಕೆಲಸವನ್ನು ಮಾತ್ರ ಮಾಡಬೇಕು, 10 ಬಾರಿ ಇದೇ ಸಮಸ್ಯೆಯಿಂದ ಮಿಥುನ ರಾಶಿಯವರು ಎಡವುತ್ತಿರುತ್ತೀರ. ಒಂದು ಬಾರಿ ಒಂದು ಕೆಲಸದ ಕಡೆ ಗಮನ ಕೊಟ್ಟಾಗ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಬಹಳ ವಿದ್ಯೆಯನ್ನು ಕಲಿಯುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ. ಬಹುಭಾಷಾವಾದಿಗಳಾಗಿರುತ್ತಾರೆ. ಹಲವಾರು ಭಾಷೆಯಲ್ಲಿ ಮಾತನಾಡುವಂತಹ ಚೈತನ್ಯ ಎಲ್ಲವೂ ಕೂಡ ಮಿಥುನ ರಾಶಿಯವರಿಗಿರುತ್ತೆ. ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರೋಗ ಬರುವಂತಹ ಸಂಭವ ಕೂಡ ಇದೆ. ಇನ್ನು ಮಿಥುನ ರಾಶಿಯವರ ಶುಭ ಸಂಖ್ಯೆಗಳು ಯಾವುವು ಅಂದರೆ 3, 5, 6 ಮತ್ತು 8. ಈ ಸಂಖ್ಯೆ ಅನುಗುಣವಾಗಿ ನೀವು ಯಾವ ರೀತಿ ಬಳಸಿಕೊಳ್ಳಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನು ತಗೋಬೇಕು. ಹಾಗೆ ನಿಮ್ಮ ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳನ್ನು ನೀವು ಉಪಯೋಗಿಸಿದಾಗ ಎಲ್ಲವನ್ನು ಕೂಡ ಅದೇ ಸಂಖ್ಯೆಗೆ ತೆಗೆದುಕೊಂಡು ಬಂದಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಲು, ನಿಮಗೆ ಧನ ಕನಕ ವಾಹನಾದಿ ದುಪ್ಪಟ್ಟಾಗಲು ಈ ಸಂಖ್ಯೆಗಳು ಕೂಡ ಸಹಾಯ ಮಾಡುತ್ತೆ. ಇನ್ನು ಗುರು ಗ್ರಹದ ರಹಸ್ಯ ಮಿಥುನ ರಾಶಿಯವರಿಗೆ ಏನಪ್ಪ ಅಂದರೆ, ಯಾಕೆ ಗುರು ನಿಮಗೆ ಮುಖ್ಯ ಅಂದರೆ ಮಿಥುನ ರಾಶಿಯವರಿಗೆ ಸಪ್ತಮ ಕರ್ಮಾಧಿಪತಿ ಗುರು ಆಗಿರ್ತಾನೆ. ಈಗ ಮಿಥುನ ರಾಶಿಯಲ್ಲೇ ಗುರು ಇರುವುದು. ಗುರು ನಿಮ್ಮ ರಾಶಿಯಲ್ಲಿದ್ದರೆ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ.
ಮಿಥುನ ರಾಶಿಯವರಿಗೆ ಗುರುಬಲ ಮುಂದಿನ ವರ್ಷ ಬರುತ್ತೆ. ಕರ್ಕಾಟಕ ರಾಶಿಗೆ ಗುರು ಸಂಚಾರ ದೀರ್ಘಕಾಲಿಕವಾದಾಗ ಮೇ ಜೂನ್ ತಿಂಗಳ ನಂತರ 2026ರಲ್ಲಿ ನಿಮಗೆ ಗುರುಬಲವಿರುತ್ತೆ. ಆದರೆ ಇದೇ ವರ್ಷ ನವೆಂಬರ್ ಡಿಸೆಂಬರ್ 2 ತಿಂಗಳ ಮಟ್ಟಿಗೆ ನಿಮಗೆ ಗುರುಬಲವಿರುತ್ತೆ. ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದರೆ ಆರೋಗ್ಯ ಪೀಡಕ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯಲ್ಲಿ ಗುರು ಇರುವುದರಿಂದ ನಿಮ್ಮ ಆರೋಗ್ಯ ಕ್ಷೀಣಿಸುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಹೆತ್ತವರ ಜೊತೆ ಜಗಳವಾಗುವಂತಹ ಸಾಧ್ಯತೆಗಳು ಇವೆ. ಹಾಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿಯಾಗುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ಅದು ಒತ್ತಡದಿಂದ ಕೂಡಿರುತ್ತೆ. ನೀವು ಒಟ್ಟಿಗೆ 2-3 ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ಸಮಸ್ಯೆಗಳು, ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅದನ್ನು ಪರಿಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ಒಂದೇ ಕೆಲಸವನ್ನು ಮಾಡಿ. ಮನೆಗೆ ಹಾವು ಅಥವಾ ವಿಷ ಜೀವಿಗಳು ಬರುವಂತಹ ಸಂಭವವಿದೆ. ರಾಹುವಿನ ಸ್ಥಾನದಿಂದಾಗಿ ಒಂದು ವಿಷ ಜೀವಿಗಳು ಕಾಣುವಂಥದ್ದಾಗುತ್ತೆ. ನೀವು ಎಲ್ಲೋ ಹೋಗಿರ್ತೀರಾ, ನಿಮಗೆ ಮಾತ್ರ ಹಾವು ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ಹಾಗಾಗಿ ಈ ವಿಷ ಜಂತುಗಳಿಂದ ದೂರವಿರಿ. ಅದನ್ನು ಹಿಡಿಯುವ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಅದರಿಂದ ಅಪಾಯ ಬರುವಂತಹ ಸಾಧ್ಯತೆ ಇದೆ. ಇನ್ನು ಗೊತ್ತಿರುವ ವ್ಯಕ್ತಿಗಳಿಂದ, ಪರಿಚಯವಿರುವ ವ್ಯಕ್ತಿಗಳಿಂದ ನಷ್ಟಕ್ಕೆ ದಾರಿಯಾಗುತ್ತೆ. ಅಂದರೆ ನಿಮ್ಮ ಸ್ನೇಹಿತರಾಗಬಹುದು, ಅವರ ಜೊತೆ ಯಾವುದೋ ಒಂದು ವ್ಯವಹಾರ ಮಾಡಿರ್ತೀರಾ, ವ್ಯವಹಾರ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡು ನಿಮಗೆ ಮೋಸ ಮಾಡುವಂತಹ ಸಂಭವ ಇರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ಒಂದು ಗುರು ಸಂಚಾರ ಫಲದಿಂದ ಎದುರಿಸಬೇಕಾಗುತ್ತೆ. ಮೀಡಿಯಾ ಫೀಲ್ಡಲ್ಲಿ ಇರುವವರು ಬಹಳ ಎಚ್ಚರಿಕೆಯಿಂದ ಇರಿ. ಬಿರುಸಿನಿಂದ ಮಾತನಾಡಿ ಪೇಚಿಗೆ ಸಿಲುಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ನೀವು ತಮಾಷೆಯಾಗಿ ಮಾತನಾಡಿರ್ತೀರಾ, ಆದರೆ ಅದನ್ನು ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡು ಜನರು ನಿಮಗೆ ಛೀಮಾರಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮಾತನಾಡುವಾಗ ಪದ ಬಳಕೆಯನ್ನು ಎಚ್ಚರ ವಹಿಸಿ ಮಾಡಿ. ಇನ್ನು ಈ ಸಮಸ್ಯೆಗಳಿಗೆ ಪರಿಹಾರವೇನು ಅಂತ ನೋಡೋದಾದರೆ, ನೀವು ಈ ಸಮಯದಲ್ಲಿ ಗುರುವಿನ ಆರಾಧನೆಯನ್ನು ಮಾಡಬೇಕು. ಅದು ಕೂಡ ಜುಲೈ 10ನೇ ತಾರೀಕು. ಯಾಕಂದರೆ ಆ ದಿನ ಗುರುವಾರ, ಗುರು ಪೌರ್ಣಮಿ ಬಂದಿದೆ. ಹಾಗಾಗಿ ಅದ್ಭುತವಾದಂತಹ ದಿವಸ. ಈ ದಿನದಂದು ನಿಮಗೆ ಏನೇ ಕೆಲಸ ಇದ್ದರೂ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ, ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಗುರು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವೇನು ಮಾಡಬಹುದು ಅಂದರೆ, ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದೂ ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಹೋಗಿ ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ದಕ್ಷಿಣ ಸಹಿತ ಗುರು ಸನ್ನಿಧಾನಕ್ಕೆ ಅರ್ಪಿಸಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದ್ಯಾವುದೂ ಆಗಿಲ್ಲ ಅಂದರೆ ಮನೆಯಲ್ಲಿ ಇದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರ, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ. ಅದ್ಭುತವಾದಂತಹ ಪರಿಹಾರ ಸಿಗುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿರುತ್ತೀರ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತೀರ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.